ಮಹಾನಟಿ ಸೌಂದರ್ಯ ಹೆಸರಿಗೆ ತಕ್ಕಂತಹ ಸೌಂದರ್ಯಕ್ಕೆ ತಕ್ಕಂತಹ ಹೆಸರು. ಮೇರುನಟಿ ಸಾವಿತ್ರಿ ನಂತರ ಮಹಾನಟಿ ಅಂತ ಕರೆಸಿಕೊಂಡ ಏಕೈಕ ನಟಿ ಅಂತ ಅಂದರೆ ಅದು ಸೌಂದರ್ಯ ಅವರು ಮಾತ್ರ. ಈ ಅಪ್ರತಿಮ ಕಲಾವಿದೆ ನಿಧನರಾಗಿ ಇವತ್ತಿಗೆ 20 ವರ್ಷಗಳು. ಹಾಗಾದರೆ ಸೌಂದರ್ಯ ಅವರು ಸಾವನ್ನಪ್ಪಿದ್ದು ಎಲ್ಲಿ? ನಾನೀಗ ಜಕ್ಕೂರ್ ಏರೋಡ್ರಮ್ ಬಳಿ ಇದ್ದೀನಿ. ಎಷ್ಟೋ ಜನ ಅಂದ್ಕೊಂಡಿದ್ದಾರೆ ಜಕ್ಕೂರ್ ಏರೋಡ್ರಮ್ನಲ್ಲಿ ಸೌಂದರ್ಯ ಅವರ ಒಂದು ಹೆಲಿಕಾಪ್ಟರ್ ಅಪಘಾತ ಆಯಿತು ಅಂತ. ಆದರೆ ಇದೆಲ್ಲವೂ ಕೂಡ ಸುಳ್ಳು ಮಾಹಿತಿ. ಜಕ್ಕೂರ್ ಏರೋಡ್ರಮ್ನಲ್ಲಿ ಅವರ ಒಂದು ಹೆಲಿಕಾಪ್ಟರ್ ಟೇಕ್ ಆಫ್ ಆದರೆ ಇಲ್ಲೇ ಸಮೀಪವಿರುವ GKVKನಲ್ಲಿ ಅವರ ಹೆಲಿಕಾಪ್ಟರ್ ಅಪಘಾತ ಆಗುತ್ತೆ. ಈ ಎಲ್ಲದರ ಬಗ್ಗೆ ನಾವು ನಿಮ್ಮ ಮುಂದೆ ಇವತ್ತು ಕಂಪ್ಲೀಟ್ ಆದ ಒಂದು ಮಾಹಿತಿಯನ್ನು ನಿಮ್ಮ ಮುಂದಿಡ್ತೀವಿ ಅಮರ ಸೌಂದರ್ಯ ವಿಶೇಷ ಕಾರ್ಯಕ್ರಮದಲ್ಲಿ. ನಟಿ ಸೌಂದರ್ಯ ಕುಟುಂಬಕ್ಕೆ ತುಂಬ ಆತ್ಮೀಯ ಸ್ನೇಹಿತರಾಗಿದ್ದ ಧನರಾಜ್ ಅವರು ನಮ್ಮ ಜೊತೆ ಇದ್ದಾರೆ. ಅವತ್ತು ಏಪ್ರಿಲ್ 17ರಂದು 2004 ಅವತ್ತು ಏನಾಯಿತು, ಅವರ ಸಾವು ಹಂತವಾಗಿ ಹೇಗಾಯಿತು ಅನ್ನೋದ್ರ ಬಗ್ಗೆ ನಮಗೆ ಈಗ ಸಮಗ್ರವಾಗಿ ಒಂದು ಮಾಹಿತಿಯನ್ನು ನೀಡ್ತಾರೆ ಧನರಾಜ್ ಅವರು. ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ. ನಮಸ್ಕಾರ ಸರ್. ಸೌಂದರ್ಯ ಅವರನ್ನು ಈ 20 ವರ್ಷಗಳಾಗಿದೆ ನಾವೆಲ್ಲ ಕಳೆದುಕೊಂಡು. 20 ವರ್ಷಗಳಾಗಿರಲಿ 200 ವರ್ಷಗಳಾಗಲಿ ಅವರನ್ನು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ ಕನ್ನಡಿಗರು. ಅಂತಹ ಅಪ್ರತಿಮ ಕಲಾವಿದೆ ಮಹಾನಟಿ ಸೌಂದರ್ಯ ಅವರು ನಮ್ಮ ಕನ್ನಡ ಚಿತ್ರರಂಗಕ್ಕೆ. ಸೊ ಅವರ ಬಗ್ಗೆ, ಅವರ ಸಾವಿನ ಬಗ್ಗೆ ನಮಗೆ ಕಂಪ್ಲೀಟಾಗಿ ಮಾಹಿತಿಯನ್ನು ನೀವು ನಮ್ಮ ವೀಕ್ಷಕರ ಜೊತೆ ಹಂಚ್ಕೊಳ್ಬೋದಾ ಸರ್? ಪ್ಲೆಷರ್ ಇಸ್ ಮೈಂಡ್ ಟು ಶೇರ್ ಹರ್ ಡೀಟೇಲ್ಸ್, ಎಂಟೈರ್ ಡೀಟೇಲ್ಸ್. ಎಲ್ಲಿ ಅವರು ಸಾವನ್ನಪ್ಪಿದ್ರು, ಹೇಗೆ ಅವರ ಒಂದು ಸಾವಿನ ಪಯಣ ಹೇಗಾಯಿತು ಅನ್ನೋದ್ರ ಬಗ್ಗೆ ಕೂಲಂಕುಷವಾಗಿ ತಿಳಿಸ್ಕೊಡೋಕ್ಕೆ ನಾನು ಇಚ್ಛೆ ಪಟ್ಟಿದ್ದೀನಿ. ಆ ರೀತಿಯಲ್ಲಿ ಹೇಳಬೇಕು ಅಂದರೆ 17/4/2004 ಸುಮಾರು ಬೆಳಗ್ಗೆ 10 ಗಂಟೆ ಸಮಯಕ್ಕೆ ನಾವೇನು ಈ ಸ್ಥಳದಲ್ಲಿ ನಿಂತಿದ್ದೀವಿ ಇದನ್ನು ಜಕ್ಕೂರ್ ಏರೋಡ್ರಮ್ ಅಂತ ಕರೀತಾರೆ. ಇದೇ ಜಕ್ಕೂರ್ ಏರೋಡ್ರಮ್ನಲ್ಲಿ ಸೌಂದರ್ಯ ಅವರು ಅವ್ರ ಮನೆಯಿಂದ ಅಂದರೆ ಡಾಲರ್ಸ್ ಕಾಲೋನಿ ಅಂತ ಅವ್ರ ಮನೆಯಿಂದ ಇಲ್ಲಿ ಬಂದು ಬೋರ್ಡಿಂಗ್ ಆಗಿದ್ದು ಸುಮಾರು ಸಮಯ 10:15 ಇರಬಹುದು. 10:15 ಗಂಟೆಗೆ ಇಲ್ಲಿ ಎಂಟ್ರಿ ಆದರು. 10:45 ಅಷ್ಟೊತ್ತಿಗೆ ಫಾರ್ಮೇಟಿಸ್ ಎಲ್ಲ ಮುಗಿಸಿ ಹೆಲಿಕಾಪ್ಟರ್ ಅಂದರೆ ಸೆಸ್ನಾ ಅವರದಂತಹ ಸೆಸ್ನಾ 180 ಹೆಲಿಕಾಪ್ಟರ್ ಅಂತ ಹೇಳಿ ಅಗ್ನಿ ಏವಿಯೇಷನ್ಗೆ ಸಂಬಂಧಪಟ್ಟಂತಹ ಹೆಲಿಕಾಪ್ಟರ್ನಲ್ಲಿ ಅವರು ಟ್ರಾವೆಲ್ ಮಾಡಿದಂತಹ ಸ್ಥಳ. ಈ ಸ್ಥಳದಿಂದ ಬೋರ್ಡಿಂಗ್ ಆಗಿದ್ದ 2 ನಿಮಿಷದಲ್ಲಿ ಪಕ್ಕದಲ್ಲಿರೋ GKVK ಅಂದರೆ ಅಗ್ರಿಕಲ್ಚರ್ ಕ್ಯಾಂಪಸ್ನಲ್ಲಿ ಅವರ ಒಂದು ಅಪಘಾತ ನಡೀತು. ಅಪಘಾತ ಆಗೋಕ್ಕೆ ಮುಖ್ಯ ಕಾರಣ ಏನು ಅಂತ ಅಂದರೆ ಪೈಲಟ್ನ ಇನ್ಎಕ್ಸ್ಪೀರಿಯನ್ಸ್ ಆಪರೇಟಿಂಗ್ ಅಂತ ಹೇಳಿ DGCA ರಿಪೋರ್ಟ್ ಕೊಡುತ್ತೆ. ಅದ್ರ ಬಗ್ಗೆ ಕೂಲಂಕುಷವಾಗಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ಬನ್ನಿ ಹೋಗೋಣ. ನಾನು ಫಸ್ಟು TV9 ಅವರ ಚಾನಲ್ನವ್ರಿಗೆ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಮುಖ್ಯವಾದ ಕಾರಣ ಏನು ಅಂತಂದರೆ ಈಗಾಗಲೇ ನಮಗೆಲ್ಲ ಗೊತ್ತಿರೋ ಹಾಗೆ ಸೌಂದರ್ಯ ಎಂಬ ಮಹಾನಟಿ ದಕ್ಷಿಣ ಭಾರತ ಕನ್ನಡದಲ್ಲಿ ತಮ್ಮದೇ ಆದ ಫ್ಯಾಮಿಲಿ ಓರಿಯೆಂಟೆಡ್ ಹೀರೋಯಿನ್ ಅಂತಲೇ ರೆಕಗ್ನೈಸ್ ಮಾಡ್ಕೊಂಡಿರೋ ಅಂಥ ಸೌಂದರ್ಯ ಅವ್ರ ಬಗ್ಗೆ ಇದನ್ನು ಒಂದು 4 ಮಾತುಗಳು ಹೇಳೋಕ್ಕೆ ತಮ್ಮಲ್ಲಿ ಇಷ್ಟಪಡ್ತಿದ್ದೀನಿ. ಯಾಕಂದರೆ ನನ್ನಲ್ಲೂ ದುಃಖ ದುಮ್ಮಾನ ದುಗಡು ಅನ್ನೋಂಥ ಏನಿದೆ ಅದು ಇವತ್ತಿಗೂ ನನ್ನಲ್ಲಿ ಆಗಿದೆ. ಅದೊಂದು ಕೆಲವೊಂದಷ್ಟನ್ನ ತಮ್ಮಲ್ಲಿ ಶೇರ್ ಮಾಡ್ಕೊಳ್ಬೇಕು ಅಂತ ಹೇಳಿ ಈ ದಿನ ನಾನು ಇದ್ರ ಪ್ರಸ್ತಾಪ ಮಾಡೋಕ್ಕೆ ಬಂದಿದ್ದೀನಿ. ಈಗ ನಾವೇನು ನನ್ನ ಹಿಂದೆ ಸುತ್ತಮುತ್ತಲ ಏನು ಸ್ಥಳ ನೋಡ್ತಿದ್ದೀರಿ ಇದೇನೇ ಸೌಂದರ್ಯವರ ಒಂದು ಆಕ್ಸಿಡೆಂಟ್ ಅಂದರೆ ಪ್ಲೇನ್ ಕ್ರಾಶಲ್ಲಿ ಬಿದ್ದು ಹೋದಂಥ ಸ್ಥಳ ಇದೇನೆ. ಇಲ್ಲಿ ಸೌಂದರ್ಯವರು, ಅವರ ಅಣ್ಣ ಅಮರ್ನಾಥ್ ಅವರು, ಹಾಗೆ ಅವ್ರ ಜೊತೆಗೆ ರಮೇಶ್ ಕದಮ್, ಫಿಲಿಪ್ ಜೋಯಿಸ್ ಅಂತ ಹೇಳಿ ಪೈಲಟ್, ಇವರು 4 ಜನ ಇದೇ ಎದುರುಗಡೆ ಕಾಣುವಂಥ GKVK ಏರೋಡ್ರಮ್ಮಿಂದ ಈ ಜಾಗದಲ್ಲಿ ಸೆಸ್ನಾ 180 ಅಂತ ಹೆಲಿಕಾಪ್ಟರ್ನಲ್ಲಿ ಟ್ರಾವೆಲ್ ಮಾಡೋಕ್ಕೆ ಇಲ್ಲಿಂದ ಸುಮಾರು ಶನಿವಾರ ಬೆಳಗ್ಗೆ 17/4/2004ನಲ್ಲಿ ಅವರು ಹೊರಟರು. ಮನೆಯಿಂದ ಸುಮಾರು ಒಂದು 9:30-9:30 ಹೊರಟರು. ಇಲ್ಲಿ ಬಂದು ಅವ್ರದ್ದು ಇನ್ಸ್ಪೆಕ್ಷನ್ಸು ಅದೆಲ್ಲ ಫಾರ್ಮಿಟೀಸ್ ಏನಿರುತ್ತೆ ಅದೆಲ್ಲ ಮುಗಿಸ್ಕೊಂಡು ಸುಮಾರು 10:40 10:50 ಹೆಲಿಕಾಪ್ಟರ್ ಟೇಕ್ ಆಫ್ ಆಯಿತು. ಆ ಟೇಕ್ ಆಫ್ ಆಗಿದ್ದ ವಿತಿನ್ 2-3 ಮಿನಿಟ್ಸಲ್ಲಿ ಇನ್ನೂ ಹೆಲಿಕಾಪ್ಟರ್ ಇನ್ನೂ 100-130 ಮೇಲ್ಗಡೆ ಇರೋ ಟೈಮಲ್ಲಿ ಟರ್ನ್ ತೊಗೊಳಕ್ಕೆ ಹೋದಾಗ ಮೇ ಬಿ ಇನ್ಕೇಪಬಿಲಿಟಿ ಅಥವಾ ಅನ್ಎಕ್ಸ್ಪೀರಿಯನ್ಸ್ಡ್ ಪೈಲಟ್ ಒಂದು ಡ್ರೈವಿಂದ ಆ ಆಕ್ಸಿಡೆಂಟ್ ಆಗಿದೆ ಅಂತ ಹೇಳಿ DGCA ರಿಪೋರ್ಟ್ ಹೇಳುತ್ತೆ. DGCA ರಿಪೋರ್ಟ್ ಅಂದರೆ DGCA ಅನ್ನೋಂಥದ್ದೇ ಮೇಯ್ನ್ ಅಥಾರಿಟಿ.
ಅವರು ಏರೋಸ್ಪೇಸ್ಗೆ ಸಂಬಂಧಪಟ್ಟ ಹಾಗೆ ನಮ್ಮ ಭಾರತದಲ್ಲಿ ಕಂಟ್ರೋಲಿಂಗ್ ಅಥಾರಿಟಿ ಅವರೇನೆ. ಅವರ ಪ್ರಕಾರ ಹೆಲಿಕಾಪ್ಟರ್ ಏನು ಟ್ರಾವೆಲ್ ಮಾಡ್ತಿದ್ರು ಅದರಲ್ಲಿ ಪೈಲಟ್ ಅವರ ಅನ್ಎಕ್ಸ್ಪೀರಿಯನ್ಸ್ಡ್ ಅಥವಾ ಇನ್ಎಕ್ಸ್ಪೀರಿಯನ್ಸ್ ಅಂತ ನಾವೇನು ಹೇಳ್ಕೊತೀವಿ ಆ ಒಂದು ಡ್ರಾಬ್ಯಾಕ್ ಇದ್ದಿದ್ದರಿಂದಾನೇ ಅವರ ಫ್ಲೈಟ್ ಕ್ಲ್ಯಾಶ್ ಆಯಿತು ಅಂತ ಹೇಳಿ ರಿಪೋರ್ಟ್ ಕೊಟ್ಟಿದ್ದಾರೆ. ಬನ್ನಿ ವಿಷಯಕ್ಕೆ ಬರೋಣ. ಏನು ಅಂದರೆ ಇದು ನಾನು ಆಗಲೇ ಹೇಳ್ತೇನೆ ದುಃಖಕರವಾದ ವಿಷಯ. ಯಾಕಂದ್ರೆ ನಾನು ಅವ್ರ ಜೊತೆಲಿ ಸುಮಾರು 91-92ರಿಂದ 2004ವರೆಗೂ ಅವ್ರ ಜೊತೆಲಿ ತುಂಬ ಒಳ್ಳೆಯ ಒಡನಾಟ, ಅಂದರೆ ಅವರ ಮನೆಯ ಒಂದು ಫ್ಯಾಮಿಲಿ ಮೆಂಬರ್ಸ್ ಥರನೇ ಇದ್ದಂಥದ್ದು. ನನ್ನ ಒಂದು ಎಜುಕೇಷನ್ ಕೆರಿಯರು ಮತ್ತು ಸಬ್ಸಿಕ್ವೆಂಟಾಗಿ ನಾನೇನು ಪ್ರಾಕ್ಟೀಸ್ ಮಾಡೋಕ್ಕೆ ಪ್ರೊಫೆಷನ್ಗೆ ಬಂದಾಗ ಅಷ್ಟೂ ದಿನಗಳು ಅವ್ರ ಜೊತೆಲಿ ಇದ್ದಿದ್ದು ಅದೊಂದು ಗರ್ವದ ಸಂಗತಿ ಅಂತ ಹೇಳಿ, ಅಥವಾ ಒಂದು ನನಗೆ ಒಂದು ರೆಸ್ಪೆಕ್ಟಬಲ್ ಪೀರಿಯಡ್ ಅಂತ ಹೇಳ್ಕೊಬೋದು. ಆದರೆ ಅದ್ರ ಜೊತೆಗೆ ಅಷ್ಟೇ ದುಃಖಕರವಾದ ಸಂಗತಿ ಏನಂದರೆ ಅವ್ರು ಸತ್ತಂಥ ವಿಷಯ ಕೇಳಿದಾಗ ಅದನ್ನು ಡೈಜೆಸ್ಟ್ ಮಾಡ್ಕೊಳಕ್ಕೆ ಇನ್ನೂ ಇವತ್ತಿಗೂ ನಮ್ಮಲ್ಲಿ ಆಗ್ತಿಲ್ಲ. ಇನ್ನೂ ಎಷ್ಟೋ ಡೈ ಹಾರ್ಟ್ ಫ್ಯಾನ್ಸ್ ಅಂತ ಹೇಳ್ತೀವಿ ನಾವು ಆಂಧ್ರ ಕಡೆ, ನಮ್ಮಲ್ಲಿ ಕೆಲವು ಕರ್ನಾಟಕದಲ್ಲೂ, ಅದರಲ್ಲೂ ಎಸ್ಪೆಷಲಿ ಬೆಂಗಳೂರು ಸುಮಾರು ಜನ ಇದ್ದಾರೆ. ಅವರೆಲ್ಲ ಇವತ್ತಿಗೂ ಕೇಳ್ತಾರೆ ಸೌಂದರ್ಯ ಅವರು ಹೇಗೆ ಡೆತ್ ಆಯಿತು, ಏನದು, ನಮಗೇನೋ ಒಂದು ಸ್ವಲ್ಪ ಅದ್ರ ಬಗ್ಗೆ ವಿಷಯ ತಿಳಿಸ್ಕೊಡಿ ಅಂತ ಹೇಳಿ ಸುಮಾರು ಜನಕ್ಕೆ ಹೇಳ್ತಾರೆ. ಈಗ ಆಲ್ರೆಡಿ ಸ್ವಲ್ಪ ಮಟ್ಟಿಗೆ ನಾನು ವಿಷಯ ತಿಳಿಸಿದ್ದೆ ಕೆಲವರಿಗೆ ಎಲ್ಲರಿಗೂ. ಈಗ ಇನ್ನೊಂದು ಸರಿ ಅದ್ರ ಬಗ್ಗೆ ಹೇಳಬೇಕು ಅಂತಂದರೆ 16/4/2004 ನಾವು ಅಂದರೆ ಸೆಸ್ನಾ 180 ಅನ್ನೋ ಹೆಲಿಕಾಪ್ಟರ್ನಲ್ಲಿ ಅದಕ್ಕೆ ಸಂಬಂಧಪಟ್ಟ ಅಗ್ನಿ ಏವಿಯೇಷನ್ ಏರೋಸ್ಪೇಸ್ ಸೆಂಟರ್ಸ್ ಅನ್ನೋದು ಅವ್ರದ್ದು ಸಂಬಂಧಪಟ್ಟಂತಹ ಒಂದು ಫ್ಲೈಟು. ಈ ಫ್ಲೈಟಿಗೆ ನಮ್ಗೆ ಈ ಫ್ಲೈಟಲ್ಲೇ ಕಳಿಸ್ಕೊಡಿ ಅಂತ ಹೇಳಿ ಹೈದರಾಬಾದಿಂದ BJP ಆಫೀಸಿಂದ ಒಂದು ಕನ್ಫರ್ಮೇಷನ್ ಲೆಟರ್ ಬಂದಿದ್ದಕ್ಕೆ ಅವ್ರು ಹೇಳಿದ್ರು ಅವರು ಮಮತಾ ಕ್ಯಾಪ್ಟನ್ ಅನ್ನೋಂಥವ್ರು ಮುಖಾಂತರ BJP ಅವರು ಶ್ರೀನಿವಾಸ್ ಅನ್ನೋರು ಕಾಂಟ್ಯಾಕ್ಟ್ ಮಾಡಿದ್ರು. ಅವರು ಹೇಳಿದ ಒಂದು ವರ್ಡಿಗೋಸ್ಕರ ನಾವು ಇಲ್ಲಿಂದ ಅವರಿಗೆ ಫ್ಲೈಟು ಹೆಲಿಕಾಪ್ಟರ್ನಲ್ಲಿ ಅವ್ರನ್ನ ಕಳಿಸ್ಕೊಡ್ಬೇಕು ಹೈದ್ರಾಬಾದ್ಗೆ ಅಂತ ಹೇಳಿ ಮಾಡಿ ಅದನ್ನು ನಾಡಿಗಲ್ ಅಂತ ಹೇಳಿ ಈ ಏರೋಸ್ಪೇಸ್ ಇದರಲ್ಲಿ ಅವ್ರದ್ದೇ ಆದ ಒಂದು ಪ್ಲೇಸ್ನ ಅವ್ರು ಡೆಸಿಗ್ನೇಟ್ ಮಾಡಿಕೊಂಡು ಅವರೊಂದು ಇದನ್ನು ಹೆಸರಿಟ್ಟಿರ್ತಾರೆ. ನಾಡಿಗಲ್ ಅಂತ ಹೇಳಿ ಆ ಒಂದು ಪ್ಲೇಸ್ಗೆ ಬೆಂಗಳೂರಿಂದ ಅಲ್ಲಿಗೆ ತಲುಪಿಸ್ಕೊಡ್ಬೇಕು ಅವ್ರನ್ನ ಅಂತ ಹೇಳಿರ್ತಾರೆ. ಅರ್ಜೆನ್ಸಿ ಇದ್ದಿದ್ದು ನಿಜ, ಆದರೆ ಇಷ್ಟು ಅರ್ಜೆನ್ಸಿ ಭಗವಂತ ಅವ್ರಿಗೆ ಕೊಟ್ಟು ಅವ್ನು ಕರ್ಕೊತಾನೆ ಅನ್ನೋದು ನಮ್ಗೆ ಯಾರೂ ನಿಜವಾಗ್ಲೂ ವಿಷಾದಕರ ಸಂಗತಿ ಹೇಳಬೇಕು ಅಂದರೆ. ಈ ರೀತಿಯಾದ ಒಂದು ಪ್ರೋಸೆಸ್ನಲ್ಲಿ ಇದು ಮುಖ್ಯವಾದ ಕಾರಣ ಅವರು ಇಲ್ಲಿಂದ ಟ್ರಾವೆಲ್ ಮಾಡೋದಕ್ಕೇನೆಂದರೆ BJPಗೆ ಕ್ಯಾಂಪೇನ್ ಮಾಡೋಕ್ಕೆ. ಇವತ್ತು ನಾವು BJPನ ಯಾವೊಂದು ವ್ಯಾಸ್ಟ್ ಇದರಲ್ಲಿ ಇವತ್ತು ನಂಬರ್ 1 ಪೊಲಿಟಿಕಲ್ ಪಾರ್ಟಿ ಅಂತ ನಾವೇನು ಕರಿತಿದ್ದೀವಿ, ಆ ದಿನ ಅದು ನಂಬರ್ 2 ಅಥವಾ ನಂಬರ್ 3 ಪೊಸಿಷನ್ಗೆ 2 and 3 ಬಿಟ್ವೀನ್ ಪ್ಲೇಸಲ್ಲಿ ಒದ್ದಾಡ್ತಿತ್ತು. ಆ ಒಂದು ಸಿಚುಯೇಷನ್ಸಲ್ಲಿ ಯಾವುದೇ ಫಿಲ್ಮ್ ಆ್ಯಕ್ಟ್ರು, ಅಷ್ಟು ಫೇಮಸ್ ಆ್ಯಕ್ಟ್ರು ಸೌತ್ ಇಂಡಿಯಾದಲ್ಲಿ BJPಗೆ ಹೋಗಿ ಒಂದು ಸಪೋರ್ಟ್ ಮಾಡಬೇಕು ಅನ್ನೋಂಥದ್ದು ಯಾರಿಗೂ ಆ ಮನೋಭಾವನೆ ಬರ್ತಿರಲಿಲ್ಲ. ಮತ್ತು ಒಂಥರ ಹೆದರಿಕೆ ಇರೋದು, ಹೊಸ ಪಾರ್ಟಿ ಇದನ್ನು ಹೇಗೆ ಇದು ಮಾಡ್ಕೊಬೇಕು. ದೋ ಇಟ್ ವಾಸ್ ಎಸ್ಟಾಬ್ಲಿಷ್ ಇನ್ 1970s ಇದರಲ್ಲಿ ಆದ್ರೂ ಬಟ್ ಆ ಭಯ ಅಂತ ಇದ್ದೇ ಇರೋದು ಅವ್ರಿಗೆ. ಬಟ್ ಅದನ್ನೆಲ್ಲ ಮೀರಿ ಸೌಂದರ್ಯ ಅವರು ಇಲ್ಲ ನಾನು BJPಗೆ ಸಪೋರ್ಟ್ ಮಾಡ್ತೀನಿ. BJPನಲ್ಲಿ ಅವ್ರಿಗೇನಂದರೆ ಆವತ್ತಿನ ದಿನದಲ್ಲಿ ವಾಜಪೇಯಿ ಅವರು, ಉಮಾ ಭಾರತಿ ಅವರು ಇವರೆಲ್ಲ ಒಂಥರ ಅವ್ರಿಗೆ ಫ್ಯಾನ್ಸ್ ಆಗಿದ್ರು. ಇವ್ರದ್ದೇ ಆದ್ರೆ ಫಿಲಮ್ ಇಂಡಸ್ಟ್ರಿ ಫ್ಯಾನ್ಸ್ ಇದ್ದರೆ ಅವ್ರಿಗೆ ಪೊಲಿಟಿಕಲ್ ಫೀಲ್ಡಲ್ಲಿ ವಾಜಪೇಯಿ ಅವ್ರನ್ನ ಕಂಡ್ರೆ ಬಹಳ ಅಕ್ಕರೆ. ವಾಜಪೇಯಿಯವರು, ನಾನು ಇದನ್ನ ವಿಷಯ ಹ್ಯಾಕ್ ತರ್ತಿದ್ದೀನಿ ಅಂದರೆ ವಾಜಪೇಯಿ ಸುಮಾರು 2001-2002ರಲ್ಲಿ ಇದೇ ಮಾನ್ಯತಾ ಟೆಕ್ ಪಾರ್ಕ್ನಲ್ಲಿ ಅವತ್ತು ಓಪನ್ ಫೀಲ್ಡ್ ಅಲ್ಲಿ ಒಂದು ಹಿಂದೂ ಐಕ್ಯತಾ ಸಮಾವೇಶ ಅಂತ ಮಾಡಿದ್ರು. ಅಲ್ಲಿ ಆ್ಯಕ್ಚುಲಿ ಅಫಿಷಿಯಲಾಗಿ ಅವರು ಅದೊಂದು ಹಿಂದೂ ಓರಿಯೆಂಟೆಡ್ ಪ್ರೋಗ್ರಾಮ್ ಆಗಿದ್ದರಿಂದ ಅಲ್ಲಿ ಓಪನ್ ಆಗಿ, ಅಂದರೆ ನಮ್ಮ ಎಲ್ಲ ಮಾಧ್ಯಮದವ್ರ ಮುಂದೆ ಓಪನ್ ಆಗಿ ಅವ್ರು ತೋರಿಸ್ಕೊಂಡ್ರು ನಾನೊಬ್ಬ ಹಿಂದೂ ಓರಿಯೆಂಟೆಡ್ ವುಮೆನ್, ನನಗೆ ಐ ವಾಂಟ್ ಟು ನೀಡ್ ಸಮ್ ಸೊಸೈಟಿಗೆ ಏನಾರು ಒಂದು ಪಾಸನ್ ಮಾಡಬೇಕು ಅನ್ನೋ ಒಂದು ಇದಕ್ಕೋಸ್ಕರ ನಮ್ಮದು ಹಿಂದೂ ಸನಾತನ ಧರ್ಮ ಅನ್ನೋವಂಥದ್ದು ಇನ್ನೂ ಅದನ್ನು ಎನ್ಲೈಟನ್ ಮಾಡಬೇಕು ಅಂತ ಫಸ್ಟ್ ಇನಿಷಿಯೇಟ್ ತೊಗೊಂಡು ಪ್ರಾಬಬಲಿ ಹೀರೋಯಿನ್ ಆಗಿ, ಅಂದರೆ ಒಂದು ಮಹಿಳಾ ಒಂದು ನಟಿಯಾಗಿ ಅವರೇ ಅಂತ ಕಾಣುತ್ತೆ ನನ್ನ ಪ್ರಕಾರ. ಈ ಒಂದು ಒಡನಾಟದಲ್ಲಿ ಅವರಿಗೆ BJP ಅವರ ಸಂಪರ್ಕ ಬಂತು. ಅನಂತಕುಮಾರ್ ಅವರು ಬಹಳ ಕ್ಲೋಸ್ ಆಗಿದ್ದರು, ಹಾಗೆಯೇ ಅರುಣ್ ಜೇಟ್ಲಿ ಅವರು. ಇವರಿಬ್ಬರ ಒಂದು ಇಂಟರ್ವೆನ್ಷನ್ನಿಂದ ಅವರು ಹೈದರಾಬಾದ್ಗೆ ಪ್ರೊಫೆಸರ್ ವಿದ್ಯಾಸಾಗರ್ ಅವರಿಗೆ ಅವತ್ತಿನ ದಿನ ಅವರು ಕರೀಂನಗರಲ್ಲಿ ಎಲೆಕ್ಷನ್ ನಿಂತ್ಕೊಂಡಿದ್ರು. BJPಯಿಂದ MP ಎಲೆಕ್ಷನ್ ನಿಂತ್ಕೊಂಡಿದ್ರು. ಅವರಿಗೆ ಕ್ಯಾನ್ವಾಸ್ ಮಾಡಲಿಕ್ಕೋಸ್ಕರ ಅವರು ಇಲ್ಲಿಂದ ಹೊರಟಿದ್ದು. ಆ ಹೊರಟಿದ್ದು ಸುಮಾರು ನಾನು ಈಗಾಗಲೇ ಹೇಳ್ತಿದ್ದೆ, ಬೆಳಗ್ಗೆ 10 ಗಂಟೆ, ಸುಮಾರು 10 ಗಂಟೆಯಲ್ಲಿ ಅವರು ಇಲ್ಲಿಂದ ಹೊರಟರು. ಇಲ್ಲಿ ಬಂದು ಇಲ್ಲೇ ನನ್ನ ಎದುರುಗಡೆನೇ JKVK 2 ರೂಮ್ ಇದೆ. ಅಲ್ಲಿ ಬಂದು ಅವರು ಅಲ್ಲಿದೆ ಅವ್ರದ್ದೇ ಅದು ಕೆಲವು ಫಾರ್ಮಾಲಿಟೀಸ್ ಇರುತ್ತೆ. ಏರೋಸ್ಪೇಸ್ನವರು ಕೆಲವೊಂದು ಟೆಸ್ಟ್ಗಳು ಮಾಡಬೇಕು ಅಂದರೆ ಅವರು ವೆಯ್ಟ್ ತೊಗೊಳೋವಂಥದ್ದು ಆಗಲಿ ಅಥವಾ ಅವರ ಹೈಟು ಈ ಥರದ್ದೆಲ್ಲ ಇನ್ಸ್ಪೆಕ್ಷನ್ ಮಾಡಿ ಅದನ್ನು ಹೆಲಿಕಾಪ್ಟರ್ ಒಳಗಡೆ ಅವ್ರನ್ನ ಒಳಗೆ ಬೋರ್ಡಿಂಗ್ ಮಾಡೋವಂಥ ಫೆಸಿಲಿಟೀಸ್ ಇರುತ್ತೆ. ಅದೆಲ್ಲ ಫಾರ್ಮಾಲಿಟೀಸ್ ಮುಗಿಸಿ ಹ್ಯಾಸ್ ಪರ್ ದಿ ನಾರ್ಮ್ಸ್ ಆ್ಯಂಡ್ ಟರ್ಮ್ಸ್ ಅಂತ ಏನು ಇವ್ರದ್ದಿರುತ್ತೆ, ಅಂದರೆ ಆಸಾ ಅಂತ ಕರಿತೀವಿ, ಏರೋ ಅಗ್ನಿವೇಷನ್ ಸೆಂಟರ್ ಅವ್ರದ್ದು ಏನು ಹೇಳ್ತಾರೆ ಅದನ್ನೆಲ್ಲ ಮುಗಿಸ್ಕೊಂಡು ಅವತ್ತು ಆ ದಿನ ಆ ಹೆಲಿಕಾಪ್ಟರ್ ಹತ್ತಿದ್ರು. ಸುಮಾರು ಒಂದು 10:30 10:50ಕ್ಕೆ ಅದು ಟೇಕ್ ಆಫ್ ಆಯಿತು. ಟೇಕ್ ಆಫ್ ಆಗಿದ್ದು 150 ಅಡಿಗೆ ಟರ್ನ್ ತೊಗೊಂತು, ಲೆಫ್ಟ್ ಟರ್ನ್ ತೊಗೊಂತು. ಆದರೂ ಕಾನೂನು ಪ್ರಕಾರ ಆಗಲಿ ಅಥವಾ ಒಬ್ಬ ಎಕ್ಸ್ಪೀರಿಯನ್ಸ್ಡ್ ಪೈಲಟ್ ಪ್ರಕಾರ ಆಗಲಿ
ಒಪಿನಿಯನ್ ಇರೋದೇನು ಅಂತಂದರೆ 300 ಫೀಟ್ ಮೇಲೆ ಹೋದ್ಮೇಲೆ ಟರ್ನ್ ತೊಗೊಳ್ಬೇಕು ಅಂತ ಹೇಳೋದು. ಆದರೆ ಅನ್ಫಾರ್ಚುನೇಟ್ಲಿ ಅವತ್ತಿನ ದಿನ ಪೈಲಟ್ ಅವ್ರಿಗೆ ಯಾವ ಒಂದು ಥಾಟ್ ಬಂತು ಅವ್ರಿಗೆ ಆ ಥರ ತೊಗೊಳಕ್ಕೆ ಅನ್ನೋದು ಇಟ್ಸ್ ಎ ಮಿಸ್ಟ್ರಿ ಈಗಲೂ. ಯಾಕೆಂದರೆ ಅದರಲ್ಲಿ ನಾವೇನು ಹೇಳ್ತೀವಿ ಬಾಕ್ಸ್ ಅನ್ನೋಂಥದ್ದು ಇರುತ್ತೆ, ಆ ಬಾಕ್ಸ್ ಅನ್ನೋದು ಮಿಸ್ ಆಗಿದೆ. ಅಲ್ಲೇನೇ ಅದನ್ನೇ ಇದ್ದಿದ್ರೆ ಅದರೊಳಗಡೆ ಇಟ್ ವುಡ್ ಹ್ಯಾವ್ ಬಿನ್ ವೆರಿ ಈಸಿಲಿ ಅಕ್ಸೆಸ್ ದಟ್ ವಾಟ್ ವಾಸ್ ದ ರೀಸನ್ ಫಾರ್ ದಿ ಆಕ್ಸಿಡೆಂಟ್ ಅಂತ ಹೇಳ್ಬೋದಿತ್ತು. ವಾಟ್ ವಾಸ್ ದ ರೀಸನ್ ಫಾರ್ ಹಿಮ್ ಟು ಟೇಕ್ ಎ ಯೂ ಟರ್ನ್ ಅಂತ ಹೇಳಿ ಬಿಲೋ 300 ಫೀಟ್ಗೆ ತೊಗೊಳಕ್ಕೆ ಹೋದರು ಅಂತ ಹೇಳಿ ಅಂದ್ಬಿಟ್ಟು ಇದು ಯಾವುದು ಒಂಥರ ಮಿಸ್ಟೇಕಾಗಿ ಉಳಿದ್ಬಿಟ್ಟಿದೆ ಈಗಲೂ. ಇದ್ರ ಬಗ್ಗೆ ಸಾಕಷ್ಟು ಕೂಲಂಕುಷವಾಗೆಲ್ಲ ಕೋರ್ಟ್ಗಳಿಂದ ಟ್ರೈ ಮಾಡಿದ್ವಿ ತೊಗೊಳಕ್ಕೆ, ಬಟ್ ಆಗಲಿಲ್ಲ. ಅನ್ಫಾರ್ಚುನೇಟ್ಲಿ ಅದು ಯಾವುದೂ ಆಗಲಿಲ್ಲ. ಮೋಸ್ಟ್ ಪಾಪ್ಯುಲರ್ ಹೀರೋಯಿನ್ನ ನಾವು ಕಳ್ಕೊಳಂಗೆ ಆಯಿತು. ಅವ್ರ ಜೊತೆಗೆ ನಾವು ಬರೀ ಸೌಂದರ್ಯ ಅನ್ನೋಂಥ ವ್ಯಕ್ತಿನ ಕಳ್ಕೊಂಡಿಲ್ಲ, ಸೌಂದರ್ಯ ಅಂತ ಕಲಾ ಆರಾಧನೆ ಅಂತ ತುಂಬಿಕೊಂಡಿರೋಂಥ ಒಂದು ಹೇಳಬೇಕು ಅಂದರೆ ಕಲಾ ಸರಸ್ವತಿಗೆ ತುಂಬ ಹತ್ತಿರವಾಗಿರುವಂಥ ಒಂದು ಹೀರೋಯಿನ್ನ ಕಳ್ಕೊಂಡ್ವಿ ಅಂತ ಹೇಳಿ, ನಾಟ್ ಓನ್ಲಿ ಟು ದಿ ಫಿಲಮ್ ಇಂಡಸ್ಟ್ರಿ ಬಟ್ ಆಲ್ಸೋ ಟು ದಿ ಪಬ್ಲಿಕ್. ಇದ್ರ ಜೊತೆಗೆ ಇನ್ನೊಂದು ವಿಷಯ ಏನು ಅಂತಂದರೆ ಆ ಒಂದು ಫ್ಲೈಟ್ನ ಅಂದರೆ ನಾನು ಏನು ಹೇಳ್ತೀನಿ ಏರ್ಕ್ರಾಫ್ಟ್ನ ಅಲ್ಲಿಂದ ಕ್ರ್ಯಾಶ್ ಆಗಿ ನೋಡಿದ್ದಂದರೆ ಫಸ್ಟ್ ಅವರು ಅಂದರೆ ಅವ್ರ ಅಣ್ಣನ ಮಗು ಸಾತ್ವಿಕ್ ಅಂತ ಹೇಳಿ, ಆವಾಗ ಹಿ ವಾಸ್ ಸಮ್ವೇರ್ ಅರೌಂಡ್ 5 ಇಯರ್ಸ್ ಅಂತ ಕಾಣುತ್ತೆ. ಅವ್ರು ಬೋರ್ಡಿಂಗ್ ಮಾಡೋಕ್ಕಂದರೆ ಅವ್ನು ಡ್ರಾಪ್ ಮಾಡೋಕ್ಕೆ ಅವನು ಇನ್ನೊಬ್ಬ ಸ್ನೇಹಿತ ಚಂದ್ರಭಾನು ಅಂತ ಹೇಳಿ ಮತ್ತು ಡ್ರೈವರ್ ಅಪ್ಪೇಗೌಡ ಅಂತ ಹೇಳಿ ಇವರು 3 ಜನದ ಜೊತೆಯಲ್ಲಿ ಅವರು ಅವತ್ತು ಇಲ್ಲಿ ಡ್ರಾಪ್ ತೊಗೊಂಡ್ರು JKVKಗೆ. ಅವ್ರ ಜೊತೆಗೆ ಇನ್ನೊಬ್ಬರು ರಮೇಶ್ ಕದಮ್ ಅಂತ ಹೇಳಿ ಇನ್ನೊಬ್ಬ ಸ್ನೇಹಿತ ಅವ್ರ ಕಡೆಯಿಂದ ಒಬ್ಬರು ಶಿವಗಂಗಾ ಅಂತ ಹೇಳಿ ಅವನ ಕಡೆಯಿಂದ ಅವ್ರು ಅಲ್ಲಿ ಡ್ರಾಪ್ ತೊಗೊಂಡು ಎಲ್ಲ 3 ಜನ ಇಲ್ಲಿ ಮೀಟ್ ಮಾಡಿ ಇಲ್ಲಿಂದ ಅವರು ಏರ್ ಡ್ರಮ್ಗೆ ಬಂದು ಇಲ್ಲಿಂದ ಏರ್ಕ್ರಾಫ್ಟ್ ಹತ್ತಿದ್ರು. ಅವ್ರಿಂದ ಮೋಸ್ಟ್ ಅನ್ಫಾರ್ಚುನೇಟ್ ಈಗಾಗಲೇ ಹೇಳ್ತಾ ಇದ್ದೆ, ಅವ್ರು ಹತ್ತಿದ್ದು ಒಂದು ಅಂದರೆ ಸ್ಟಾರ್ಟ್ ಅಂತ ನಾವು ಹೇಳ್ತೀವಿ ಬೋರ್ಡಿಂಗ್ ಆಗಿದ್ದು ಒಂದು 2 ಮಿನಿಟ್ಸ್ಗೆ ಮೇ ಬಿ ಇದೇ ಸ್ಥಳದಲ್ಲೇ ಬಂದು ಬಿತ್ತು. ಎರಡೇ ನನ್ನ ಹಿಂದೆ ಏನು ಕಾಣ್ತಿದೆ ಇವತ್ತು ಏನಿಲ್ಲಿ ಗ್ರೀನ್ರಿ ಅಂತ ಏನು ಕಾಣ್ತಿದೆ ಅವತ್ತು ಇದೇ ಸ್ಥಳದಲ್ಲಿ ಅಂದರೆ ನಾನು ಇವಾಗ ನಿಂತಿರೋಂಥ ಸ್ಥಳದಲ್ಲೇ ಅವರ ಒಂದು ದುರ್ಘಟನೆ ನಡೀತು, ಅಂದರೆ ಆಕ್ಸಿಡೆಂಟ್ ಆಯಿತು. ಈ ಆಕ್ಸಿಡೆಂಟ್ ಆಗೋದಕ್ಕೆ ಯಾವುದೇ ಥರದ ಟೆಕ್ನಿಕಲ್ ರೀಸನ್ಸು ಯಾರು ಯಾವುದನ್ನು ಇವತ್ತರೆಗೂ ಕೊಟ್ಟಿಲ್ಲ. ಒಂದೇ ರೀಸನ್ಸ್ ಹೇಳ್ತಿರೋದು ಎಲ್ಲರೂ ಅಷ್ಟೇ, ಪೈಲಟ್ ಒಂದು ಇನ್ಎಕ್ಸ್ಪೀರಿಯನ್ಸೇ ಇದಕ್ಕೆ ಕಾರಣ ಅಂತ ಹೇಳ್ತಿದ್ದಾರೆ. ಆದರೆ ಕಳ್ಕೊಂಡಿದ್ದು ನಮ್ಮನೆ ಒಂದು ಬಂಗಾರ ಅಂತಲೇ ಹೇಳ್ಬೋದು ಅಥವಾ ಒಂದು ವಜ್ರನೇ ಕಳ್ಕೊಂಡಿದ್ವಿ. ಇದೇ ಸ್ಥಳದಲ್ಲಿ ನನ್ನ ಹಿಂದೆ ಏನು ಕಾಣಿಸ್ತಿದೆ ಇವತ್ತು ಇದೇ ಸ್ಥಳದಲ್ಲಿ ನಾವು ಶ್ರೀಮತಿ ಸೌಂದರ್ಯ ಅವ್ರನ್ನ ಹಾಗೆ ಅವರ ಅಣ್ಣ ಮತ್ತು ಇನ್ನೊಬ್ಬ ನನ್ನ ಸ್ನೇಹಿತ ರಮೇಶ್ ಕದವ್ರನ್ನ ಕಳ್ಕೊಂಡಂಥ ಸ್ಥಳ. ಈ ಸಪೋಟೋ ಗಾರ್ಡನ್ ಅಂತ ಅವತ್ತು ಇದೇ ಹೆಸರು ಇದೇ ಇತ್ತು. ಹಾಗೆಯೇ ಸಪೋಟೋ ಗಾರ್ಡನ್ ಇನ್ನೂ ಚೆನ್ನಾಗಿ ಯಶಸ್ವಿಯಾಗಿ ಇನ್ನೂ ಸಮೃದ್ಧವಾಗಿ ಬೆಳೀತಾ ಇದೆ. ಇದಕ್ಕೆಲ್ಲ ಕಾರಣ ಮೇ ಬಿ ಅವ್ರದ್ದೋ ಒಂದು ವೈಬ್ರೇಷನ್ಸ್ ಇರಬಹುದು. ಯಾಕಂದರೆ ಒಂದು ಹೇಳ್ತಾರೆ ಒಂದು ಡೆತ್ ಆಗಿದ್ದ ಜಾಗದಲ್ಲಿ ಇಲ್ಲ ತುಂಬ ಒಳ್ಳೇದು ನಡೆಯುತ್ತೆ, ಇಲ್ಲ ಅಂದರೆ ಒಂದು ಕೆಟ್ಟದ್ದು ನಡೆಯುತ್ತದೆ. ಫಾರ್ಚುನೇಟ್ಲಿ ಅವರ ಒಂದು ಮರಣದಿಂದಾದ್ರೂ ಇಲ್ಲಿ ಒಂದು ಒಳ್ಳೆ ಸಮೃದ್ಧವಾದ ಒಂದು ಗ್ರೀನ್ರಿ ಕಾಣಬಹುದು. ಬನ್ನಿ, ಆ ದುರ್ಘಟನೆ ನಡೆದಂತೆ ಇವತ್ತಿಗೂ ಎಲ್ಲರೂ ಅಂದ್ಕೊಂಡಿರೋ ಹಾಗೆ ಸೌಂದರ್ಯವರ ಸಾವು ಏರೋಡ್ರಮ್ ಒಳಗಡೆ ಆಯಿತು ಅಂತ ಅಂದ್ಕೊತಿದ್ದಾರೆ. ಹಾಗಲ್ಲ. ಸತ್ಯ ಏನು ಅಂತ ಅಂದರೆ ಆ ಏರೋಡ್ರಮಿಂದ ಹೊರಟಂಥ ಏರ್ಕ್ರಾಫ್ಟರು ಅಲ್ಲಿಂದ ಸುಮಾರು ಒಂದು 200 ಮೀಟರ್ಸ್ ಬಂದು ನೋಡಿ ನನ್ನ ಹಿಂದೆಗೆ ಕಾಣಿಸ್ತಿಲ್ಲ, ಬನ್ನಿ ಆ ಸ್ಥಳನ ತೋರಿಸ್ತೀನಿ. ಆ ಸ್ಥಳದಲ್ಲೇ ನನಗೆ ಗೊತ್ತಿರೋ ಅಕ್ಯುರೇಟಾಗಿ ಹೇಳಬೇಕು ಅಂದರೆ ಇದೇ ಸ್ಥಳದಲ್ಲಿ ಬಂದು ಅವರ ಒಂದು ಫ್ಲೈಟು ಬಿದ್ದಂತಹ ಸ್ಥಳ. ಮತ್ತು ಇದೇ ಸ್ಥಳದಲ್ಲಿ ಸೌಂದರ್ಯವರು ಆಲ್ಮೋಸ್ಟ್ ಇದೇ ಸ್ಥಳದಲ್ಲಿ ಸೌಂದರ್ಯವರು ಸಾವನ್ನಪ್ಪಿದ ಸ್ಥಳ. ಸೌಂದರ್ಯವ್ರ ಜೊತೆಗೆ ಅವರ ಅಣ್ಣ ಅಮರ್ನಾಥ್ ಅವರು ಹಾಗೆ ಇನ್ನೊಬ್ಬ ಸ್ನೇಹಿತ ರಮೇಶ್ ಕದಮ್ಮು ಮತ್ತು ಪೈಲಟ್ ಫಿಲಿಪ್ ಜೋಯ್ಸ್ ಅನ್ನೋರು, ಇವರು 4 ಜನ ಸತ್ತಂತಹ ಸ್ಥಳ. ಈ ಸ್ಥಳ ಮೊದಲಿಗೆ ಮೇಯ್ನ್ ರೋಡಿಂದ ಸುಮಾರು ಒಂದು 100 to 150 ಮೀಟರ್ಸ್ ಇತ್ತು. ಈಗ ಅದು ಮೇಯ್ನ್ ರೋಡಿಂದ ಒಂದು ಮೇ ಬಿ ಪ್ರಾಬಬ್ಲಿ ಒಂದು 50 ಮೀಟರ್ಸ್ ಇದೀವಿ, ಅಷ್ಟು ಹತ್ತಿರದಲ್ಲಿದ್ದೀವಿ. ಅವತ್ತು ಇಲ್ಲಿಂದ ಒಳಗಡೆ ಬರೋದಕ್ಕೆ ಬಹಳ ಕಷ್ಟಪಟ್ಟು ಒಳಗಡೆ ಬಂದ್ವಿ. ಅವತ್ತು ಆಗಿದ್ದು ದುರ್ಘಟನೆ ನಡೆದಾಗ ಇಲ್ಲಿ ಕೆಲಸಗಾರರು ಕೆಲಸ ಮಾಡ್ತಿದ್ರು. ಇಲ್ಲಿ ನನ್ನ ಸ್ನೇಹಿತರು ತಂದೆ ನಂಜಪ್ಪ ಅಂತ ಹೇಳಿ ಅವರು ಇಲ್ಲಿ ಕೃಷಿದು ಸಂಬಂಧಪಟ್ಟ ಕೆಲಸ ಮಾಡಿಸಿದ್ರು. ಆ ಸಮಯದಲ್ಲಿ ನನ್ನ ಬಾಲ್ಯ ಸ್ನೇಹಿತ ಹಾಗೆ ನನ್ನ ಹೈಸ್ಕೂಲ್ನ ಸಹಪಾಠಿಯಾದಂಥ ಸತೀಶ್ ಅವರು ತಂದೆ ಇಲ್ಲ ಹಾಜರಿದ್ದರು. ಅವ್ರ ತಂದೆನೂ ಸಹ ಕೈಲಾದಷ್ಟು ಮ್ಯಾಕ್ಸಿಮಮ್ ಅವರ ಒಂದು ವರ್ಕರ್ಸ್ ಯಾರಿದ್ರು ಆ ದಿನ ಮಾಡ್ತಿದ್ದರು, ಅವ್ರ ಮುಖಾಂತರ ಆ ಒಂದು ಕೆಳಗೆ ಬಿದ್ದಂಥ ಫ್ಲೈಟ್ನ ಓಪನ್ ಮಾಡ್ಲಿಕ್ಕೆ ಟ್ರೈ ಮಾಡಿದ್ರು. ಆ ಥರ ಓಪನ್ ಮಾಡೋಕ್ಕೆ ಹೋದಾಗ ಸುಮಾರು ನನಗೆ ಬಂದಂಥ ವಿಷಯದಲ್ಲಿ ಒಂದು 2-3 ಕೈಯೆಲ್ಲ ಸುಟ್ಕೊಂಡಿದ್ದಾರೆ.
ಯಾಕಂದರೆ ಅಷ್ಟು ಬಿಸಿ ಇತ್ತು ಅಂತ ಹೇಳ್ತಾರೆ. ಅದನ್ನು ಇವ್ರು ಅಲ್ಲಿಗೋ ಗೋಣಿ ಚೀಲದಲ್ಲಿ ಏನೋ ಟ್ರೈ ಮಾಡಿದ್ರು ಬಾಗಿಲು ಅಂತ ಹೇಳ್ತಾರೆ. ಅನ್ಫಾರ್ಚುನೇಟ್ಲಿ ಅದು ಯಾಕೆ ತೆಗೋಕ್ಕಾಗಲಿಲ್ಲ ಅಂತ ಹೇಳಿದ್ರೆ ನಾನು ಲೇಟರ್ ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಬನ್ನಿ, ಇದೇ ಸ್ಪಾಟು. ನಾನು ಈಗಾಗಲೇ ಹೇಳ್ತಿದ್ದೆ, ಸೌಂದರ್ಯ ಇದೇ ಸ್ಪಾಟಲ್ಲೇ ಬಿದ್ದು ಸತ್ತಂತಹ ಮೃತಪಟ್ಟಂತಹ ಸ್ಥಳ. ಸೌಂದರ್ಯ ಮತ್ತು ಅವರ ಅಣ್ಣ ಅಮರನಾಥರು ಹಾಗೆ ರಮೇಶ್ ಕದಮ್ಮು, ಫಿಲಿಪ್ ಜೋಯ್ಸ್ ಪೈಲಟ್ನವರು ಮೃತಪಟ್ಟಂತಹ ಸ್ಥಳ ಆಕ್ಸಿಡೆಂಟ್ನಲ್ಲಿ. ಈಗ ನನ್ನ ಸ್ನೇಹಿತನ ಪರಿಚಯ ಮಾಡಿಸ್ಕೊಡ್ತೀನಿ, ಸತೀಶ್ ಅಂತ ಹೇಳಿ. ಈತ ಇದ್ರ ಬಗ್ಗೆ ಕೆಲವು ಕೂಲಂಕುಷವಾಗಿ ಕೆಲವೊಂದು ನನ್ನ ಒಂದು ಕ್ಲಾರಿಫಿಕೇಷನ್ಗೆ ಅವರು ಆನ್ಸರ್ ಮಾಡ್ತಾ ಹೋಗ್ತಿದ್ದಾರೆ. ಸತೀಶ್ ಅವರೇ ನಮಸ್ಕಾರ. ಇಲ್ಲಿ ನಿಮ್ಮ ತಂದೆಯವ್ರು ಕೆಲಸ ಮಾಡ್ತಿದ್ರು ಆ ದಿನ, ಅಂದರೆ 17/4/2004 ನಿಮ್ಮ ತಂದೆಯವರು ಇಲ್ಲಿ ಕೆಲಸ ಮಾಡ್ತಿದ್ರು. ಸುಮಾರು ಒಂದು ನೀವೆಲ್ಲ ಯೂಶಲಾಗಿ ನಿಮ್ಮ ತಂದೆಯವ್ರು ಕೆಲಸ ಮಾಡಿಸ್ಬೇಕಂದ್ರೆ ಬೆಳಗ್ಗೆ 7-7:30 ಅಗ್ರಿಕಲ್ಚರ್ ವರ್ಕ್. ಏನಂದರೆ ನನಗೆ ಗೊತ್ತಿರೋ ಹಾಗೆ, ನಾನು ಯಾಕಂದರೆ ವ್ಯವಸಾಯದ ಬಗ್ಗೆ ಐಡಿಯಾಸ್ ಇದೆ, ಬಟ್ ವ್ಯವಸಾಯ ಇವತ್ತು ಮಾಡಿಲ್ಲ. ಬಟ್ ಇವತ್ತಿಗೂ ಅದರ ಒಡನಾಟ ನನಗಿದೆ ಅದ್ರ ಜೊತೆಯಲ್ಲಿ. ಹಾಗಾಗಿ ನನಗೆ ಗೊತ್ತಿರೋ ಒಂದು ಸ್ವಲ್ಪ ಒಂದು ಜ್ಞಾನದಲ್ಲಿ ಏನು ಅಂತ ಹೇಳಬೇಕು ಅಂದರೆ, ರೈತರುಗಳು ಸಾಮಾನ್ಯವಾಗಿ ಕೆಲಸ ಸ್ಟಾರ್ಟ್ ಮಾಡಿದ್ರೆ ಸುಮಾರು ಒಂದು ಬೆಳಗ್ಗೆ 7-7:30 ಅಂದರೆ ಸೂರ್ಯ ಉದಯಿಸಿದ ತಕ್ಷಣ ಅವ್ರಿಗೊಂದು ರೊಟ್ಟಿ ಅಥವಾ ಒಂದು ಸಣ್ಣದಾಗಿ ಒಂದು ಚೂರ ಹೊಟ್ಟೆಗೆ ಸ್ವಲ್ಪ ಮಾತ್ರ ತೊಗೊಂಡು ಕೆಲಸ ಸ್ಟಾರ್ಟ್ ಮಾಡೋಕ್ಕೆ ಬರ್ತಾರೆ. ಆ ರೀತಿ ಅವತ್ತು ನಿಮ್ಮ ತಂದೆಯವರು ಇಲ್ಲಿ ನಂಜಪ್ಪ ಅವರು ಎಷ್ಟು ಜನ ಇಲ್ಲಿ ಕೆಲಸ ಮಾಡಿಸ್ತಾ ಇದ್ರು? ಒಂದು ಅರೌಂಡ್ ಒಂದು 10 ಮೆಂಬರ್ಸ್ ಇದ್ರು. 10 ಮೆಂಬರ್ಸ್ ಇದ್ರು. ಸೀನಿಯರ್ ಫೀಲ್ಡ್ ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡ್ತಾ ಇದ್ರು GKVKನಲ್ಲಿ. ಓಕೆ. ಅವತ್ತು ಸ್ಯಾಟರ್ಡೆ ಆಗಿತ್ತು. ಓಕೆ. ಸೊ ಸ್ಯಾಟರ್ಡೆ ವರ್ಕ್ ಮಾಡಿಸ್ತಾ ಇದ್ರು. ಆ ಟೈಮಲ್ಲಿ ಈ ದುರ್ಘಟನೆ ಆಗಿತ್ತು. ಈ ದುರ್ಘಟನೆ ನಾನು ಬಂದು ನೋಡಿದಾಗ ಎಲ್ಲ ಕರ್ಕಲಾಗಿ ಬಿದ್ದಿತ್ತು. ಹೌದು, ಯು ಆರ್ ರೈಟ್. ನೋಡಿ, ನೀವು ಹೇಳಿದ್ರಲ್ಲ ಕರ್ಕಲಾಗಿತ್ತು ಅಂತ ಹೇಳ್ತೀರಲ್ಲ, ಅದು ಸತ್ಯ. ಈ ಜಾಗದಲ್ಲಿ ನಾನು ಆಕ್ಸಿಡೆಂಟ್ ಆಗಿದ್ದ 1.5 hours 2 hours ಆದಮೇಲೆ ನಾನು ಬಂದಂತೆ. ಯಾಕಂದರೆ ನಾನು ನನ್ನದೇ ಆದ ಕೇಸ್ ಇದರಲ್ಲಿ ಹೊರಗಡೆ ಇದ್ದೆ. ಅಂದರೆ ಕೋರ್ಟಿನ ಕೆಲಸ ನಾನು ಆಗಸ್ಟ್ ಲಾ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದ್ದೆ. ಹಾಗೆ ಕೇಸ್ ಇದರಲ್ಲಿ ಎಂಗೇಜ್ ಆಗಿದೆ. ಸುಮಾರು 2-3 ಗಂಟೆ ಒಳಗೆ ನಾನು ಇಲ್ಲಿ ಬಂದಿದ್ದೆ. ಅಷ್ಟೊತ್ತಾಗಲೇ ಈ ಜಾಗದಲ್ಲೆಲ್ಲ ಪೊಲೀಸ್ನವ್ರು ಬಂದಿದ್ದರು. ಇಲ್ಲೆಲ್ಲ ಸುತ್ತು ಇದನ್ನು ಪೊಲೀಸ್ನವರು ಅವರು ಏನು ಹೇಳ್ತಾರೆ, ಅವ್ರದ್ದೇ ಆದಂಥ ಒಂದು ಸರ್ಕಲ್ ಹಾಕಿ ಒಂದು ಕವರಪ್ ಮಾಡಿದರು. ಯಾರನ್ನೂ ಒಳಗೆ ಬಿಡ್ತಿರಲಿಲ್ಲ. ಸ್ಟಿಲ್ ನಾವು ರಿಕ್ವೆಸ್ಟೆಡ್ ದೆಮ್, ನಮಗೊಂಚೂರು ಒಳಗೆ ಹೋಗಿ ನೋಡಬೇಕು, ಯಾಕಂದ್ರೆ ಅವ್ರ ಸ್ನೇಹಿತ, ನಾನು ಪ್ರಾಣ ಸ್ನೇಹಿತರು ನಾವೆಲ್ಲರೂ ಅಂತ ಹೇಳಿದಾಗ ನನ್ನ ಮತ್ತು ನನ್ನ ಜೊತೆಲಿ ಇದ್ದಂಥ. ಮತ್ತು ಅದಕ್ಕೆ ಮುಂಚೆ ನೀವು ಅವ್ರ ಅತ್ತಿಗೆಯವರು ಮತ್ತು ಇಲ್ಲಿದ್ದರು, ಅವ್ರಿಗೇನು ನಿಮ್ಗೇನು ಗೊತ್ತಾಗೋದು ಅವ್ರು ಅಂದರೆ ನಿಮ್ಗೆ ಅವರೇ ಅತ್ತಿಗೆ ಅಂತ ನಿಮ್ಗೆ ಗೊತ್ತಾಗಿರಲಿಲ್ಲ. ಬಟ್ ಇಲ್ಲಿ ಅವ್ರ ಫ್ಯಾಮಿಲಿಯಿಂದ ಫಸ್ಟ್ ವಿಷಯ ಗೊತ್ತಾಗಿದ್ದ ತಕ್ಷಣ ಮೇ ಬಿ ನಮಗೆ ಈ ವಿಷಯ ಸುಮಾರು 11 ಗಂಟೆ 11:15 ನಮ್ಗೆ ಫೋನ್ ಬಂತು. ಯಾಕಂದರೆ ಅವತ್ತು ಇಲ್ಲಿ ಫ್ಲೈಟ್ ಕ್ರ್ಯಾಶ್ ಏನು ಆಯಿತು, ಆಕ್ಸಿಡೆಂಟ್ ಆಯಿತು, ಅವತ್ತಿನ ದಿನ DGC ಅಂತಂತ ಏನು ರಿಪೋರ್ಟರ್ಸ್ ಏನಿರ್ತಾರೆ ಅವರು ಒಂದು ಮ್ಯಾಂಡೇಟ್ರಿ ಮಾಡಿರ್ತಾರೆ. ಯಾರದೇ ಅವ್ರದ್ದು ಹೆಲಿಕಾಪ್ಟ್ರು ಲ್ಯಾಂಡ್ ಆಗೋಕ್ಕೆ ಅಥವಾ ಸ್ಟಾರ್ಟ್ ಮಾಡಿ ಬೋರ್ಡಿಂಗ್ ಆಗೋಕ್ಕೆ ಮುಂಚೆ ಅಥವಾ ಬೋರ್ಡ್ ಆಗೋ ಪರ್ಸನ್ಸ್ ಡೀಟೇಲ್ಸ್ ತೊಗೊಳ್ಬೇಕು. ಹಾಗೆಯೇ ಆ ಪರ್ಸನ್ ಖುದ್ದಾಗ ಅಲ್ಲಿರಬೇಕು ಅಂತೇಳಿ ಆ ಥರ ಖುದ್ದಾಗಿ ಅದ್ರ ಒನ್ ಆಫ್ ದಿ ಡೈರೆಕ್ಟರ್ ಅಗ್ನಿ ಏವಿಯೇಷನ್ ಅವ್ರದ್ದು ಇದು ಹೆಲಿಕಾಪ್ಟ್ರು. ಈ ಅಗ್ನಿ ಏವಿಯೇಷನ್ ಡೈರೆಕ್ಟ್ರು ಒನ್ ಆಫ್ ದಿ ಡೈರೆಕ್ಟ್ರು ಅವತ್ತು ಅಲ್ಲೇ ಇದ್ದು. ಅವ್ರ ಹತ್ರ ಇವರ ಮನೆ ನಂಬರ್ ಎಲ್ಲ ಇದ್ದರಿಂದ ನಮಗೆ ಈಸಿಯಾಗಿ ಅಕ್ಸೆಸ್ ಆಯಿತು ಅವರು ಕಾಂಟ್ಯಾಕ್ಟ್ ಮಾಡೋಕ್ಕೆ. ಇಮಿಡಿಯೇಟ್ ನಮಗೆ ಐ ಥಿಂಕ್ 11 ಗಂಟೆ ಆಜುಬಾಜು 11-5 ಒಳಗಡೆ ನಮಗೆ ಇನ್ಫಾರ್ಮೇಷನ್ ಬಂತು, ಈ ಥರ ಆಕ್ಸಿಡೆಂಟ್ ಆಗಿದೆ ಅಂತ ಹೇಳಿ ನಮ್ಗೆ ಲ್ಯಾಂಡ್ಲೈನ್ಗೆ ಬಂತು. ಇಮಿಡಿಯೇಟಾಗಿ ನಮಗೆ ಆ ಮೊಮೆಂಟಲ್ಲಿ ಮನೆಯಲ್ಲೆಲ್ಲ ಇದ್ದವ್ರಿಗೆ ಯಾರಿಗೂ ಅದು ಡೈಜೆಸ್ಟ್ ಮಾಡ್ಕೊಳಕ್ಕಾಗಲ್ಲ. ಜಸ್ಟ್ ಬಿಕಾಸ್ ಆಫ್ ಈಗ 1 hour ಬ್ಯಾಕ್ ಮನೆಯಿಂದ ಹೊರಟಿದ್ದಾರೆ ಅಂತ ಹೇಳಿ ಅಂದ್ಬಿಟ್ಟು. ಈ 1 hour ಬ್ಯಾಕ್ ಏನು ಸೆಂಟಿಮೆಂಟು ಅಂತಂದರೆ ನಮ್ಮದು, ನಾನು ಈಗಾಗಲೇ ಹೇಳ್ತಿದ್ದೆ, ಆಕೆ ತುಂಬ ನಮ್ಮ ಹಿಂದೂ ಸಂಸ್ಕೃತಿ ಬಗ್ಗೆ ತುಂಬ ಅಭಿಮಾನ ಜಾಸ್ತಿ. ನಾನು ಮನೆಯಿಂದ ಹೊರಟಾಗಲೂ ಅವ್ರ ಅತ್ತಿಗೆ ಕಡೆಯಿಂದ ದೇವ್ರ ಮನೆ ಹತ್ರ ಹೋಗಿ ದೇವ್ರ ಮೇಲೆ ನಿಂತ್ಕೊಂಡು, ದೇವ್ರಿಗೆ ಪಕ್ಕದಲ್ಲಿ ನಿಂತ್ಕೊಂಡು ಬಾಗ್ಲ ಹತ್ರ ಅವ್ರ ಅತ್ತಿಗೆಯವ್ರ ಹತ್ರ ಕುಂಕುಮ ತೊಗೊಂಡಿದ್ದಾರೆ. ಅಂದರೆ ಒಂದು ಮುತ್ತೈದೆ ಹೇಗೆ ಮನೆಯಿಂದ ಹೊರಡ್ತಾರೆ, ಸೇಮ್ ಫಾರ್ಮೆಟಿಸ್ ಆಗಿದೆ. ಅದು ಕಾಕತಾಳೀಯನೋ ಅಥವಾ ಅವ್ರಿಗೆ ಅದು ಆಗಬೇಕು ಅಂತ ಏನಾದ್ರು ಇತ್ತು ಗ್ರಹಚಾರ ಗೊತ್ತಿಲ್ಲ, ಹಾಗೆ ಆಯಿತು. ಅಂದರೆ ಒಂದು ಮುತ್ತೈದೆ ಸಾವು ಆಯಿತು. ಅದೊಂದನ್ನೋದೊಂದು ಬಿಟ್ಟರೆ ನಮ್ಗೆ ಇವತ್ತಿನವರೆಗೂ ಅವರಿಂದ ಬರೀ ಲಾಸೇ ಆಗಿದೆ. ಆ್ಯಸ್ ಎ ಪ್ರಾಣ ಸ್ನೇಹಿತನಾಗಿ ನಾನು ಹೇಳ್ತಿದ್ದೀನಿ, ನಾನು ಇವತ್ತಿಗೂ ಅವರ ಒಂದು ಹ್ಯಾಂಗ್ ಓವರಲ್ಲಿ ಇವತ್ತು ನನ್ನ ಒಳ್ಳೆ ಕೆಲಸದಲ್ಲಿ ಅವ್ರು ನೋಡ್ತಾನೆ ಇರ್ತೀನಿ. ಈ ರೀತಿಯಾಗಿ ನನ್ನ ಒಡನಾಟ ಹಾಗೇ ಇದೆ, ಇನ್ನು ಉಳಿಸ್ಕೊಂಬಂದಿದೆ. ನೋಡಿ, ನಮ್ಮ ಇಷ್ಟು ಈಗಾಗಲೇ ನಾನು ಹೇಳ್ತಿದ್ದೆ 17/4/2004 ಅವರು ಇದಾಯಿತು. ಇವತ್ತು ವಿ ಆರ್ ಅಟ್ 17/4/2024 ಅಂದರೆ ಇವತ್ತಿಗೆ 20 ವರ್ಷ ಆಯಿತು ಅವ್ರು ತೀರೋಗಿ. ಯಾವೊಂದು ದುಃಖಕರವಾದ ಸಂಗತಿ, ನಾನು ಈ ಸ್ಪಾಟ್ ಅಂತ ತೋರಿಸ್ತೀನಿ. ನನ್ನ ಹಿಂದ್ಗಡೆ ಏನು ಅಂತ, ಈ ಸ್ಪಾಟಲ್ಲಿ ಅವ್ರದ್ದೊಂದು ಮಾನ್ಯುಮೆಂಟ್ ಮಾಡಬೇಕು ಅಂತ ನಾನು ಇವತ್ತಿಗೂ ಕಳ್ಕಳಿಯಾಗಿ ಕೇಳ್ಕೊತಾನೆ ಇದ್ದೀನಿ. ಸರ್ಕಾರ ಆದರೂ ಆಗಲಿ ಅಥವಾ ಇಲ್ಲಿನ ಒಂದು ಆಡಳಿತ ಮಂಡಳಿ ಆದರೂ ಆಗಲಿ ಅದ್ರ ಬಗ್ಗೆ ಒಂದು ಸ್ವಲ್ಪ ಇನಿಷಿಯೇಟ್ ತೊಗೊಂಡು ಒಂದು ಮಾನ್ಯುಮೆಂಟ್ ಮಾಡೋದಕ್ಕೆ ತಮ್ಮ ಒಂದು TV9 ಚಾನಲ್ ಮುಖಾಂತರ ನಾನು ಒಂದು ರಿಕ್ವೆಸ್ಟ್ ಕೊಡ್ತಾ ಇದ್ದೀನಿ. ದಯವಿಟ್ಟು ಇದ್ರ ಬಗ್ಗೆ ನಿಮಗೂ ಏನಾದ್ರು ಆ ಥರದ ಅನಿಸಿಕೆ ಇದ್ದರೆ ಪಬ್ಲಿಕ್ ಡಿಮ್ಯಾಂಡ್ ಅಂತ ಮಾಡಿ ಒಂದು ಅವ್ರಿಗೊಂದು ಸ್ಥಳ, ಒಂದು ಮಾನ್ಯುಮೆಂಟ್ ಪ್ಲೇಸ್, ಅಂದರೆ ಒಂದು ಅಕ್ಕಪಕ್ಕದವರು ಗೊತ್ತಿರಲಿ ಇದೇ ಜಾಗದಲ್ಲಿ ಬಿದ್ದಂತ. ಈಗಾಗಲೇ ಹೇಳ್ತಿದ್ರಿ, ಬಿಲ್ಲ ಸೌಂದರ್ಯ ಏರೋಡ್ರಮ್ ಒಳಗಡೆನೇ ಆಕ್ಸಿಡೆಂಟ್ ಆಯಿತು.
ನೋಡಿ ಅವತ್ತಿಂದ ನೀವು ಬಂದಿದ್ರಿ ಅಲ್ವಾ, ಇಲ್ಲಿ ಸುಟ್ಟು ಕರ್ಕಲಾಗಿತ್ತು. ಸುಮಾರು ಎಷ್ಟು ಜನ ಇದ್ರು ಇಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ? ಸಾವಿರಾರು ಜನ ಇದ್ರು ಸರ್, ತುಂಬಾ ಜನ ಇದ್ರು. ಪೊಲೀಸ್ ಅವ್ರು ಕಂಟ್ರೋಲ್ ಮಾಡಕ್ ಆಗ್ತಾ ಇರ್ಲಿಲ್ಲ. ಸೊ ಇದೆಲ್ಲ ಆದ್ಮೇಲೆ ಹಾಲು ತುಪ್ಪ ಎಲ್ಲ ಕಾರ್ಯಕ್ರಮ ಇತ್ತಲ್ಲ, ಎಲ್ಲ ತಗೊಂಡ್ಬಂದು ತಂಡೋಪತಂಡವಾಗಿ ಹೈದರಾಬಾದ್ ಇಂದ ಎಲ್ಲ ಜನ ಬರ್ತಾರೆ. ಈ ಮಾತು ಸತ್ಯ, ಹಾಲು ತುಪ್ಪ ಈ ಮಾತು ಸತ್ಯ, ಈ ಮಾತು ಸತ್ಯ. ನಮ್ಮ ತಂದೆಯವ್ರು ನನ್ಗೆ ಹೇಳ್ತಾ ಇದ್ರು. ಆಕ್ಚುಲಿ ಇದು ಎ ಬ್ಲಾಕ್ ಅಂತ GKVK ನಲ್ಲಿ ಎ ಬ್ಲಾಕ್ ಅಂದ್ಬಿಟ್ಟು ನಮ್ಮ ತಂದೆ ಇಲ್ಲಿ ವರ್ಕ್ ಮಾಡಿಸ್ತಾ ಇದ್ರು. ಹೇಳ್ತಾ ಇದ್ರು ನಮ್ಮ ತಂದೆ, ತುಂಬಾ ಜನ ಬರ್ತಾ ಇದ್ದಾರೆ, ಎಲ್ಲ ಹಾಲು ತುಪ್ಪ ಉಯ್ದು ಹೋಗ್ತಾ ಇದ್ದಾರೆ ಅಂತ. ನಿಜ. ಈಗ ನೀವು ಹಾಗೆ ಹೇಳ್ತಿದ್ರಿ, ಇಲ್ಲೊಂದೇ ಅಲ್ಲ, ಇಲ್ಲಿ ಯಾರು ಬಂದಿದ್ರು ಅವರೆಲ್ಲನೂ ಸೌಂದರ್ಯ ಮನೆ ಹತ್ರ ಬರೋರು. ನಮಗಲ್ಲಿ ಜಾತ್ರೆ ಅಂತೂ ಇಲ್ಲ, ಖಂಡಿತ ಇಲ್ಲ. ಅಲ್ಲಿ ಮಾರ್ನಿಂಗ್ ಸ್ಟೇಜಲ್ಲಿದ್ದು ನಾವು ಆ ಜನಗಳನ್ನ ನೋಡಿದಾಗ ಏನಾದ್ರು ಒಂದು ಇದು ಮಾಡ್ಬಿಟ್ಟು ಅವರೇ ಅವ್ರ ಕೈಯಾರ ಹೂವು ತರೋರು. ನಮ್ಮ ಮನೆ ಮುಂದೆ ಫೋಟೋ ಅವ್ರ ಕೆಳಗೆ ಬೇಸ್ಮೆಂಟ್ ಕಾರ್ ಪಾರ್ಕಿಂಗ್ ಇತ್ತು, ಅಂತ ತೆಗೆದುಬಿಟ್ಟಿದ್ವಿ ನಾವು. ಅವ್ರ ಫೋಟೋ ಅಲ್ಲಿ ಇಟ್ಟಿದ್ವಿ. ಆ ಫೋಟೋಗೆ ತಂದು ಹೂವು ಇಟ್ಟು ಅವ್ರನ್ನ 2 ನಿಮಿಷ ಕೂತು ಆರತಿ ಥರದೆಲ್ಲ ಮಾಡಿ ಹೋಗೋರು. ಈ ಥರ ಇಲ್ಲಿ ನಡೆದಂತಹ ದುರ್ಘಟನೆ ಇವತ್ತಿಗೂ ಇದೆ, ನಮ್ಮ ಮನಸ್ಸಲ್ಲಿ ಹಾಗೆ ಉಳ್ಕೊಂಡಿದೆ. ಹಾಗೆಯೇ ನಿಮ್ಮ ಒಂದು ಸಹಕಾರಕ್ಕೆ ನನಗೆ ನಿಜವಾಗ್ಲೂ ಧನ್ಯವಾದ ಹೇಳ್ತೀನಿ. ಥ್ಯಾಂಕ್ ಯು ಮಿಸ್ಟರ್ ಸತೀಶ್. ನಾನು ಈಗಾಗಲೇ ಹೇಳ್ತಾ ಇದ್ದೆ, ಆವತ್ತಿನ ದಿನ ಈ ಸ್ಪಾಟಲ್ಲೇ ಆ ದುರ್ಘಟನೆ ಒಂದು ನಡೆದಿತ್ತು. ಈ ಸ್ಪಾಟಲ್ಲಿ ನೀವು ಏನು ನೋಡ್ತಿದ್ರಿ ಇವತ್ತು, ಇದೇ ರೀತಿ ಇದ್ದಂಥ ಫ್ಲಾಟ್ ಆಗಿದ್ದ ಪ್ಲೇಸ್ ಇದು. ಈ ಪ್ಲೇಸ್ನಲ್ಲಿ ಆ ದಿನ ಏನಾಗಿತ್ತು ಅಂತಂದರೆ, ಸುಟ್ಟು ಕರ್ಕಲಾಗಿ ಸುಮಾರು ಇಲ್ಲಿಂದ ಒಂದು 15-20 ಮೀಟರ್ಸು ಪೊಲೀಸ್ನವರು ಪ್ರೊಹಿಬಿಟೆಡ್ ಲೈನ್ ಅಂತ ಹಾಕ್ಬಿಟ್ಟು ಯಾರನ್ನೂ ಎಂಟರ್ಟೈನ್ ಮಾಡ್ತಿಲ್ಲ. ಫಾರ್ ದಿ ಸಿಂಪಲ್ ರೀಸನ್ ದಟ್ ಅಂದರೆ ಇದ್ರ ಬಗ್ಗೆ ಒಂದು ಇನ್ವೆಸ್ಟಿಗೇಷನ್ ಆಗಬೇಕು, ಅದರದ್ದು ಒಂದು ಎವಿಡೆನ್ಸ್ ಹಾಳಾಗ್ಬೋದು ಅನ್ನೋ ಚಾನ್ಸ್ಗೋಸ್ಕರ ಆಗಿತ್ತು. ಏನಂದರೆ ಸೌಂದರ್ಯರು ಆ ಥರ ಬಿದ್ದಾಗ ನನಗೆ ಗೊತ್ತಿರೋ ಹಾಗೆ ಅವರ ಒಂದು ಚಿನ್ನದ ಸರ, ಹಾಗೆ ನಾವು ಹಾಕೊಂಡಿದ್ದ ಕೈಲಿ ಹಾಕೊಂಡ್ರೆ ಉಂಗುರ, ಮತ್ತು ಅವ್ರ ತಲೆ ಕೂದಲಿನಿಂದ ಅವತ್ತು ರೆಕಗ್ನೈಸ್ ಮಾಡಿದ್ವಿ ಸೌಂದರ್ಯ ಅವರ ಬಾಡಿನೇ ಇದು ಅಂತ ಹೇಳಿ. ಅದೇ ರೀತಿಯಲ್ಲಿ ಅವರ ಅಣ್ಣ ಅವ್ರದ್ದು ಅಮರ್ನಾಥ್ ಅವ್ರದ್ದು ಸಹ ಅವರ ಕೂದಲಿನಿಂದ, ಮತ್ತು ಅವ್ರು ಹಾಕ್ಕೊಂಡಂಥ ಸಣ್ಣ ಪುಟ್ಟ ಡ್ರೆಸ್ಸು ಮತ್ತು ಚೈನು, ಆ ಚೈನಲ್ಲಿ ಅವರ ಒಂದು ಗಣೇಶನ ಒಂದು ವಿಗ್ರಹ ಇರೋದು ಅವ್ರ ಚೈನಲ್ಲಿ. ಆ ಚೈನ್ ಮುಖಾಂತರ ಅವ್ರನ್ನ ಐಡೆಂಟಿಫೈ ಮಾಡಿದ್ವಿ. ಇನ್ನೊಬ್ಬ ಪರ್ಸನ್ ಬಂದು ರಮೇಶ್ ಕದಮ್ ಅಂತ, ಅವರು ಗಡ್ಡ ಬಿಟ್ಟಿರ್ತಾರೆ ರೆಗ್ಯುಲರಾಗಿ, ಆ ಗಡ್ಡದಿಂದ ಅವ್ರನ್ನ ಐಡೆಂಟಿಫೈ ಮಾಡಿದ್ವಿ. ಹಾಗೆ 4 ಫಿಲಿಪ್ ಅವ್ರನ್ನ ಬಂದು ಅವರು ಫೇರ್ನಾಗಿ ಸ್ವಲ್ಪ ಹೈಟಲ್ಲಿ ಇದ್ದಿದ್ದರಿಂದ ಇದು ಅವರೇ ಅಂತೇಳಿ ಐಡೆಂಟಿಫೈ ಮಾಡಿ ಆ 4 ಜನ ಐಡೆಂಟಿಫೈ ಮಾಡಿದಾಗ ನಾನು ಸಹ ಇದ್ದೆ. ಈ ಥರ ದುರ್ಘಟನೆ ಆದ ಸ್ಥಳಕ್ಕೆ ಅವತ್ತಿನ ದಿನಕ್ಕೆ ಸುದೀಪ್ ಅವರು ಸಹ ಖುದ್ದಾಗಿ ಬಂದು ನಮಗೆಲ್ಲ ಮನೆಗೆ ಬಂದು ಸಾಂತ್ವನ ಹೇಳಿದರು. ಅವ್ರ ಜೊತೆಗೆ ಅವರೊಬ್ಬರೇ ಅಲ್ಲ, ಅವ್ರ ಜೊತೆಗೆ ಹಿರಿಯ ನಟರು ಅಂದರೆ ಚಿರಂಜೀವಿ ಅವರು ಇರ್ಬೋದು, ಮೋಹನ್ ಬಾಬು ಅವರು, ಶ್ರೀಕಾಂತು, ಈ ಥರ ಘಟಾನುಘಟಿಗಳು ಮತ್ತು ವೆಂಕಟೇಶ್ ಇವರೆಲ್ಲನೂ ತಮ್ಮದೇ ಆದ ರೀತಿಯಲ್ಲಿ ಅವರೆಲ್ಲ ಅವತ್ತು ಮಾರ್ನಿಂಗ್ಸ್ ಇದು ಮಾಡಿದ್ರು ಅವ್ರಿಗಾಗಿನೇ, ಅಂದರೆ ಕಂಡೋಲೆನ್ಸಸ್ ಅಂತೆಲ್ಲ ಹೇಳಿದ್ರು ಅವತ್ತು. ಇದ್ರ ಜೊತೆಲಿ ವಿಷಯ ಗೊತ್ತಾಗಿದ್ದ ತಕ್ಷಣ ನನಗೆ ಗೊತ್ತಾಗಿದೆ ಚಿರಂಜೀವಿಯವರು ಮತ್ತು ಮೋಹನ್ ಬಾಬು ಅವರು ಸುಮಾರು 3 ಗಂಟೆ ಅಷ್ಟೊತ್ತಿಗೆಲ್ಲ ಬೆಂಗಳೂರಿಗೆ ಬಂದುಬಿಡ್ತಾರೆ. ಅಂದರೆ ಅಷ್ಟು ಫಾಸ್ಟಾಗಿ ಅವ್ರದ್ದೇ ಆದ ಇದರಲ್ಲಿ ಶೂಟಿಂಗ್ ಶೆಡ್ಯೂಲ್ ಬ್ಯುಸಿ ಇದ್ದರೂ ಸಹ, ಅಂದರೆ ಅವರ ಮೇಲೆ ಅಷ್ಟು ಅಕ್ಕರೆ ಇತ್ತು ಸೌಂದರ್ಯ ಅವ್ರನ್ನ ಕಂಡ್ರೆ. ಸೌಂದರ್ಯ ಸಂಪಾದನೆ ಮಾಡಿದ್ದು ಏನು ಅಂತ ಅಂದರೆ ಅವತ್ತಿನ ನಾವು ದಿನ ನೋಡ್ಬೋದಾಗಿತ್ತು. ತಂಡೋಪತಂಡವಾಗಿ ಆಂಧ್ರದಿಂದ ಯಾವುದೇ ಜಿಲ್ಲೆ, ಯಾವುದೇ ಸಿಟಿ ಅಂತ ಏನೂ ಇದಿಲ್ಲ, ಹೈದರಾಬಾದು, ಸಿಕಂದ್ರಾಬಾದು, ಕರೀಂನಗರ, ಪ್ರತಿಯೊಂದು ವಿಶಾಖಪಟ್ಟಣಂ ಹೊರಗಿನ ಜನ ಜಾತ್ರೆ ರೀತಿಲಿ ಬರೋರು. ಆದರೆ ಎಲ್ಲರೂ ಕಂಡೋಲೆನ್ಸ್ ಹೇಳೋಕ್ಕೆ ಬರೋರೇ ಹೊರತು ಯಾವುದೇ ಒಂದು ಅಹಿತಕರ ಘಟನೆ ನಡೆದಿಲ್ಲ ಇವತ್ತರೆಗೂ. ಸುಮಾರು ಒಂದು ದಿನಕ್ಕೆ 1,500-2,000 ಜನ ವಿಸಿಟ್ ಮಾಡಿರೋ ಒಂದು 13 ದಿನದ ಅವ್ರ ಕಾರ್ಯ ಏನಿತ್ತು ಅಷ್ಟೂ ದಿನ, ಮತ್ತು ಅವ್ರ ಕಾರ್ಯದ ದಿನವೂ ಅಷ್ಟೇ ಸುಮಾರು 5,000-6,000 ಜನ ಬರೀ ಆಡಿಯನ್ಸ್ ಅಂತ ನಾವೇನು ಹೇಳ್ತೀವಿ, ಆಡಿಯನ್ಸ್ ನಮ್ಮ ರಾಜ್ಕುಮಾರ್ ಹೇಳೋರು ಅಭಿಮಾನಿ ದೇವರುಗಳು ಅವತ್ತಿನ ದಿನ ಬಂದಿದ್ದರು ಅವರ ಕಾರ್ಯಕ್ಕೆ. ಅಂದರೆ ಅವರು ನಮಗೆ ಹೇಗೆ ಹೇಳಬೇಕು ಅನ್ನೋದನ್ನು ಇವತ್ತಿಗೂ ಅದನ್ನು ಹೇಳಕ್ಕೆ ಹೋದರೆ ನಮಗೆ ಒಂಥರ ದುಃಖ ಇನ್ನೂ ಅದು ಹೊರಗೆ ಬರುತ್ತೆ. ಈ ರೀತಿಯಾಗಿ ಇದ್ದಂಥ ಮಹಾನಟಿ ನಾವು ಕಳ್ಕೊಂಡಿದ್ದೀವಿ ಅಂತಂದರೆ ನಿಜವಾಗ್ಲೂ ಶೋಚನೀಯನೇ. ಮಹಾನಟಿ ಸೌಂದರ್ಯ ಅವರು ಹೆಲಿಕಾಪ್ಟರ್ನಿಂದ ಭೂಸ್ಪರ್ಶ ಆಗಿ ಸತ್ತಂತಹ ಸ್ಥಳದ ಬಗ್ಗೆ ಧನ್ರಾಜ್ ಅವರು, ಅಂದರೆ ಅವರ ಸ್ನೇಹಿತ ಧನ್ರಾಜ್ ಅವರು ನಮಗೆ ಸಮಗ್ರವಾದ ಮಾಹಿತಿಯನ್ನು ಕೊಟ್ಟರು. ಸೊ ಈ ಒಂದು ಸ್ಥಳ ಏನಿದೆ, ಈ ಒಂದು GKVK ಸರ್ಕಾರದ ಆಡಳಿತಕ್ಕೆ ಬರೋ ಒಂದು ಕಾರಣದಿಂದಾಗಿ ಸರ್ಕಾರ ಇದನ್ನು ಗಮನದಲ್ಲಿ ತಗೊಂಡು ಅವರು ಈ ಒಂದು ಪ್ಲೇಸ್ನಲ್ಲಿ ಒಂದು ಪ್ರತಿಮೆ ಮಾಡಿ, ಸೊ ಸೌಂದರ್ಯ ಅವರು ನಿಧನರಾದಂಥ ಸ್ಥಳ ಅಂತ ಒಂದು ನಾಮಫಲಕವನ್ನು ಹಾಕಿದ್ರೆ ಸಾಕಷ್ಟು, ಅಂದರೆ ಹೊರ ರಾಜ್ಯದಿಂದ ತಮಿಳುನಾಡು ಆಗಿರ್ಬೋದು, ಆಂಧ್ರ ಆಗಿರ್ಬೋದು, ಕರ್ನಾಟಕದವ್ರು ಆಗಿರ್ಬೋದು, ಇನ್ನೂ ಕೂಡ ಸೌಂದರ್ಯ ಅವ್ರನ್ನ ಯಾರೂ ಕೂಡ ಮರ್ತಿಲ್ಲ. ಅವರು ಎಲ್ಲರೂ ಬಂದು ಈ ಒಂದು ಸ್ಥಳವನ್ನು ವಿಸಿಟ್ ಮಾಡೋದಕ್ಕೆ ತುಂಬ ಸಹಕಾರಿಯಾಗುತ್ತೆ ಅಂತಲೇ ಹೇಳ್ಬೋದು. ಸೊ ಇದು ಈ ಭಾಗವಾದರೆ, ಮುಂದಿನ ಭಾಗ ನಾವು ಅವರ ಒಂದು ಕ್ರಿಮೇಷನ್ ಎಲ್ಲಿ ಹೇಗಾಯಿತು ಅನ್ನೋದನ್ನು ನಾವು ಕಂಪ್ಲೀಟ್ ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚ್ಕೊಳ್ತೀವಿ. ನೋಡ್ತಾನೇ ಇರಿ TV9 ಡಿಜಿಟಲ್.